ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಫ್ಯಾಮಿಲಿ ಎಲ್ಲ ಸೇರಿ ಟ್ರಿಪ್ಪಿಗೆ ಬಂದಿದ್ದೀವಿ. ಸೊ ಮೊದಲಿಗೆ ನಾವು ಕಮಲಶಿಲೆ ಟೆಂಪಲ್ಗೆ ಬಂದಿದ್ದೀವಿ. ಬನ್ನಿ ಹೋಗೋಣ. ನೋಡಿ, ಟೆಂಪಲ್ ಈ ಥರ ಇದೆ. ಸೊ ಈ ಥರ ಮೆಟ್ಲು ಇಳ್ಕೊಂಡು ಕೆಳಗಡೆ ಹೋಗಬೇಕು. ನೋಡಿ ಗಾಯ್ಸ್, ಇವತ್ತು ನಾವು ಬಂದಿರೋದು ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಶ್ರೀ ಕ್ಷೇತ್ರ ಕಮಲಶಿಲೆ ನಾವು ಬಂದಿರೋದು. ಇಲ್ಲಿ ತುಂಬಾ ಚೆನ್ನಾಗಿದೆ. ನೋಡಿ ಹೊರಗಡೆ ಇದು. ಟೆಂಪಲ್ ಒಳಗಡೆ ವಿಡಿಯೋ ಮಾಡೋ ಹಾಗಿರಲಿಲ್ಲ. ಸೊ ಹಾಗಾಗಿ ನಾನು ಹೊರಗಡೆ ಬಂದಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ದೇವಸ್ಥಾನದಲ್ಲೇ ಊಟಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನದಲ್ಲಿನ ಊಟ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಗೈಸ್. ನೀವೇನಾದರೂ ಈ ದೇವಸ್ಥಾನಕ್ಕೆ ಬಂದರೆ ಊಟ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಊಟ ಮಾಡದೆ ಹಾಗೆ ಹೋಗಬೇಡಿ, ಊಟ ಮಾಡಿಕೊಂಡೇ ಹೋಗಬೇಕು. ತುಂಬಾ ಚೆನ್ನಾಗಿರುತ್ತೆ ಊಟ. ಗೈಸ್, ನಮ್ದು ಇವಾಗ ಊಟ ಆಯಿತು. ಇವಾಗ ಶೃಂಗೇರಿಗೆ ಹೊರಡ್ತಾ ಇದ್ದೀವಿ. ನಾವೀಗ ಶೃಂಗೇರಿಗೆ ಹೋಗ್ತಾ ಇದ್ದೇವೆ. ಶೃಂಗೇರಿಗೆ ಹೋಗೋಕ್ಕಿಂತ ಮುಂಚೆ ಕಮಲಶಿಲೆ ಹತ್ರ ಒಂದು ಗುಹೆ ಇದೆ ಅಂತ ಹೇಳಿದ್ರು. ಸೊ ಅದನ್ನು ಮೊದಲು ನೋಡಿಕೊಂಡು ಆಮೇಲೆ ಶೃಂಗೇರಿಗೆ ಹೋಗ್ತೇವೆ. ಬನ್ನಿ ಹೋಗೋಣ. ನಾವೀಗ ಎಲ್ಲಿ ಬಂದಿದ್ದೀವಿ? ಕಮಲಶಿಲೆ ಬಂದಿದ್ದೀವಿ. ಈಗ ನಾವು ಗುಹೆಗೆ ಹೋಗ್ತಾ ಇದ್ದೀವಿ. ಬನ್ನಿ ನೀವು. ನೋಡಿ ಗೈಸ್, ಇಲ್ಲಿ ಆದಿಸ್ಥಳ ಗುಹಾಲಯ ಕಮಲಶಿಲೆ ಅಂತ ಬೋರ್ಡ್ ಕಾಣಿಸ್ತಾ ಇದೆಯಾ? ಇಲ್ಲಿ ಬಂದ್ವಿ ನಾವು ಇವಾಗ. ಯಾವ ಕಾರ್ಡ್ ಬರ್ತಾರೆ ಮಳೆ ಬರುದಿಲ್ಲ ಕಾರ್ಡ್ ಬೇಕಾದ್ರೆ ಮಕ್ಕಳು ಕರ್ಕೋಗುವ ಸುಮ್ಮನೆ. ಗಾಡಿನ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಈ ಗುಹೆ ಕಾಡಲ್ಲೇ ಇದೆ. ಇಲ್ಲಿ ಹುಲಿ ಕೂಡ ಬರತ್ತಂತೆ. ನೋಡಿ ಗೈಸ್, ಈಗ ಆಲ್ರೆಡಿ ನಾವು ಗುಹೆ ಹತ್ರ ಬರ್ತಾ ಇದ್ದೀವಿ. ಇಲ್ಲೇ ಗುಹೆ ಇರೋದು, ತೋರಿಸ್ತೀನಿ ಇವಾಗ. ನೋಡಿ, ಇದೇ ಗುಹೆ. ಇದ್ರ ಒಳಗಡೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನಾವೀಗ ಕಮಲಶಿಲೆಯ ಕಾಲಭೈರವ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ. ಈ ಗುಹೆ ಒಳಗಡೆ ತುಂಬಾ ಕತ್ಲಿರುತ್ತೆ. ನಾವು ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ಒಳಗಡೆ ಹೋದ್ವಿ.
ಬರ್ತಾರಕ್ಕ. ಇದು ಮೂಲ ಕಮಲ ಶಿಲೆ ಅಕ್ಕ, ಕೆತ್ತನೆ ಮಾಡಿದ್ದಲ್ಲ. ನಿಮ್ 4-5 ಕಾರ್ ಇದೆಲ್ಲ ಅಲ್ಲಿ ಹೋಗ್ತಾ ಇದೀವಿ ಅಕ್ಕ. ಭೈರವ, ಕಾಲ ಭೈರವ ಸಾಕ್ಷಾತ್ ಈಶ್ವರ ಪ್ರತಿಷ್ಠಾಪನೆ ಕೆತ್ತನೆ ಮಾಡಿದ್ದಲ್ಲ ಅಕ್ಕ, ಉದ್ಭವ ಆಗಿರೋದು. ಅನುದಿನ ಈ ತಾಯಿ ಸೇವೆ. ಪುಟ್ಟ ನಂದಿ ಬೆಳಿತಾ ಇದೆ ಅಕ್ಕ, ಬೇಡ್ಕೊಳ್ಳಿ. ಕೆತ್ತನೆ ಮಾಡಿದ್ದಲ್ಲ ತಾಯಿ, ಉದ್ಭವ ಆಗಿರೋದು. ಆ ಕುಟುಂಬಕ್ಕೂ ನಿಮಗೂ ಎಲ್ಲ ದೇವರು ಚಂದ ಕಾಪಾಡಬೇಕು. ಇವತ್ತಿನದೆಲ್ಲ ಅಕ್ಕ ತಲತಲಾಂತರದಿಂದ ಮಾಡ್ಕೊಂಡ್ ಬಂದಿರೋದು. ಇದು ಲಕ್ಷ್ಮೀ ಸರಸ್ವತಿ ಬಂದಿರೋದಕ್ಕ. ತುಂಬಾ ಮಹತ್ವದ ಜಾಗ. ಲಕ್ಷ್ಮೀ ಸರಸ್ವತಿ ಕಾಳಿ, ಮಗ ವೀರಭದ್ರ ಅಕ್ಕ. ದೇವ್ರಿಗೆ ಮುರ್ತಕ್ಕೆ ತರ ಮಣ್ಣು ಹಾಕ್ಬೇಕು. ಅವ್ರ ಕಾರು ನಿಮ್ದು 150 ಅಡಿ ಅಣ್ಣ ಕರ್ಕೊಂಡು ಹೋಗ್ತಿದ್ದೀನಿ. ದೇವ್ರ ಬಾವ್ಲಿ ಅಕ್ಕ. 1-2 ಸಾವಿರ ಬ್ಯಾಟ್ ಇದೆ ಅಕ್ಕ. ತಾಯಿದು 6 ಗಂಟೆ ಹೊರಗಡೆ ಹೋಗುತ್ತೆ. ನನ್ನ ಪೇಜಲ್ಲಿ ಹುಲಿ ಬಂದಿದ್ದೆಲ್ಲ ವಿಡಿಯೋ ಹಾಕಿದ್ದೀನಿ, ತಗೊಳ್ಳಿ. ಮತ್ತೆ ಶಕ್ತಿಪೀಠ, ಆ ತಾಯಿ ಕುಟುಂಬಕ್ಕೆಲ್ಲ ಬೇಡ್ಕೊಳ್ಳಿ, ಆರೋಗ್ಯ ಬೇಡಿಕೆ ಹಾಕ್ತೀವಿ. ಮತ್ತೆ ಅನುದಿನ ಪೂಜೆಗೆ ಅದು ಉಪಯೋಗಿಸ್ಕೊಳ್ತೀವಿ. ಅವ್ರಿಗೆಲ್ಲ ಬೇಕಾದಷ್ಟಿದೆ ಕಾಡಲ್ಲಿ. ಎಲ್ಲ ಬಿದ್ದು ಮರ ಮಾತ್ರ, ಹಸಿ ಮರ ಎಲ್ಲ ಮುಟ್ಟಲ್ಲ ಅಕ್ಕ. ಮೇಲೆ ಮರ ಬೇರು ಬಂದಿಲ್ಲ. 150 ಅಡಿಗೆ ಹೋಗಿ ಬಂದ್ವಿ ಮಗ, ಒಂದು ಬೇರು ಬಂದಿಲ್ಲ. ನಿಮ್ಮ ಕಾರು ಅವ್ರ ಬಸ್ಸು 150 ಅಡಿ ಹೋಗಿ ಬಂದ್ವಿ. ಮೂಲ ಕಮಲೇಶ್ವರ ಇದೆ. ಪ್ರಸಾದ ಹಚ್ಕೊಳ್ಳಿ. ಥ್ಯಾಂಕ್ ಯು. ನಿನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಗುಹೆ ಒಳಗಡೆ? ಲೈಟ್ ಆಫ್ ಮಾಡಿದಾಗ ಗೈಸ್ ನಮ್ಮ ಜೀವ ಎಲ್ಲ ಕಾಲಿನ ಹರಿತಿತ್ತು ಗೈಸ್. ಅಲ್ಲಿ ಬಾವಲಿ ಮರಿ ಎತ್ಕೊಂಡಿತ್ತು. ಕೈ ನೋಡಿ ಗೈಸ್, ಸೂಪರ್ ಆಗಿತ್ತು ಗೈಸ್ ಎಕ್ಸ್ಪೀರಿಯನ್ಸ್. ಸಖತ್ತಿತ್ತು ಗೈಸ್. ತುಂಬಾ ಹೆದರಿಕೆ. ನನ್ನ ಪಪ್ಪನ್ ಬಿಟ್ಟು ನಿಂಗೆ ಹೆಂಗೆ ಅನಿಸ್ತು? ಚೆನ್ನಾಗಿ ಅನ್ಸು, ಬಟ್ ಲೈಟ್ ಆಫ್ ಮಾಡಿದಾಗ ತುಂಬಾ ಭಯ ಆಯ್ತು. ಗೈಸ್ ಲೈಟ್ ಇಲ್ಲ, ಕತ್ಲು ಗೈಸ್. ಸಂಬಳದ ಹಿಡ್ಕೊಂಡ್ಬಿಟ್ಟಿದ್ದಲ್ಲ ಗೈಸ್ ನನ್ನ. ನನಗೆ ಭಯ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.